ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಇವತ್ತು ಗಿಡ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ಹೌದು ಫ್ರೆಂಡ್ಸ್, ಇವತ್ತು ಗಿಡದ ಬಗ್ಗೆ ಒಂದು ಅಮೂಲ್ಯವಾದ ಒಂದು ನಿಮಗೆ ಟಿಪ್ಸನ್ನು ಹೇಳೋಣ ಅಂದ್ಕೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ನಾವು ಊರಿಗೆ ಹೋಗಿರ್ತೀವಿ, ಗಿಡಗಳು ಬಾಡೋಗುತ್ತೆ, ಅಂದರೆ ನೀರು ಹಾಕಲಿಕ್ಕೂ ಕೂಡ ಯಾರೂ ಇರೋದಿಲ್ಲ. ಅಂಥ ಸಮಯದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ, ನಾವು ಒಂದು ದಿನಕ್ಕಾಗಷ್ಟು ನೀರನ್ನು ಹಾಕಿ ಹೋಗ್ಬೋದು ಅಷ್ಟೇ. ಇವತ್ತು ಹೋಗ್ತೀವಿ ಅಂತಂದರೆ ಇವತ್ತಿಗೆ ನಾಳೆಗೆ ಓಕೆ, ನಾಡಿದ್ದಿಗೆ ಗಿಡ ಮತ್ತೆ ಬಾಡಿ ಹೋಗಿರುತ್ತೆ. ಗಿಡ ಬಾಡಿ ಹೋಗದೇ ಇರೋ ರೀತಿಯಲ್ಲಿ ಇವತ್ತು ನಾನು ನಿಮಗೆ ಒಂದು ಐಡಿಯಾವನ್ನು ಹೇಳ್ತೀನಿ. ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಅವನಿ ಡಿಸೈನ್ಸ್ ಮಾರಂಗೋಲಿ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈಗ ನಾವು ಪಾಟಲ್ಲಿ ಇಟ್ಟಿರ್ತೀವಿ, ಅದಕ್ಕೆ ಏನು ಮಾಡಬೇಕು, ನೀರು ಹಾಕಿದ್ರೆ ಒಂದಿನ ಇರುತ್ತೆ ಅಂತ ಹೇಳಿದೆ. ಇನ್ನು ನಮಗೆ ನಾವು ಒಂದು 2-3 ದಿನಗಟ್ಟಲೆ ಆಗುತ್ತೆ, ಒಂದು 4-5 ದಿನ ಆಗುತ್ತೆ ಅಂತಂದರೆ ನಾವು ಹೇಗೆ ನೀರನ್ನು ಹಾಕಬೇಕು, ಯಾವ ರೀತಿ ಮಾಡಿಟ್ರೆ ನಮ್ಮ ಗಿಡ ಬಾಡೋದಿಲ್ಲ ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ನಮ್ಮನೇಲಿ ವೇಸ್ಟ್ ಅಂತ ಇಟ್ಟಿರೋ ಪ್ಲಾಸ್ಟಿಕ್ ಪ್ಲೇಟ್ಗಳು ಇರುತ್ತೆ. ನಾವು ಇದನ್ನು ಯಾವುದಕ್ಕೂ ಕೂಡ ಯೂಸ್ ಮಾಡ್ತಾ ಇರೋದಿಲ್ಲ, ಸುಮ್ಮನೆ ಜಸ್ಟ್ ಇಟ್ಟಿರ್ತೀವಿ. ಅಂಥ ಪ್ಲೇಟ್ಸ್ ಇದ್ದರೆ ನೀವು ಪಾಟಿನ ಕೆಳಗಡೆ ಇಟ್ಕೊಳ್ಳಿ. ಕರೆಕ್ಟಾಗಿ ಹೀಗೆ ಮಧ್ಯಕ್ಕೆ ಇಟ್ಕೋಬೇಕು. ಆಮೇಲೆ ಏನು ಮಾಡಬೇಕು, ಪೂರ್ತಿಯಾಗಿ ನೀರನ್ನು ಹಾಕಬೇಕು. ಎಷ್ಟು ನೀರು ಹಾಕಬೇಕಪ್ಪ ಅಂದರೆ, ಈ ಪ್ಲೇಟು ತುಂಬಬೇಕು. ಅಂದರೆ ನಾವು ಡೈರೆಕ್ಟಾಗಿ ಈ ಪ್ಲೇಟಿಗೆ ನೀರನ್ನು ಹಾಕಬಾರ್ದು. ಈ ಪಾಟಿಗೆ ಹಾಕಿ ಅದರ ಹೋಲಲ್ಲಿ, ಪಾಟಿನ ಹೋಲಲ್ಲಿ ಇಲ್ಲಿ ಕೆಳಗಡೆ ನೀರು ಇಳಿಬೇಕು. ನೋಡಿ, ನೀರು ಬರ್ತಾ ಇದೆಯಲ್ಲ, ಅಷ್ಟು ನೀರನ್ನು ಹಾಕಬೇಕು, ಈ ಪ್ಲೇಟು ತುಂಬುವಷ್ಟು. ನಮಗೆ ಆವಾಗ ನಮ್ಮ ಗಿಡಗಳು ಬಾಡೋದಿಲ್ಲ. ಒಂದು ವಾರದವರೆಗೂ ಕೂಡ ನಮ್ಮ ಗಿಡವನ್ನು ಹಚ್ಚ ಹಸುರಾಗಿ ಇಟ್ಕೊಬೋದು, ಅಷ್ಟು ಕೂಲಾಗಿ ಇರುತ್ತೆ. ಈ ಪ್ಲೇಟಲ್ಲಿರೋ ನೀರು ಪೂರ್ತಿ ಆರಲಿಕ್ಕೆ, ಇಲ್ಲಿ ಪಾಟಲ್ಲಿ ಅಷ್ಟು ಕೂಡ ಮಣ್ಣುಗಳು ತೇವ ಆಗಿರುತ್ತೆ. ಹಾಗೆ ಈ ಪ್ಲೇಟಲ್ಲಿ ಇರೋ ನೀರುಗಳು ಆರಲಿಕ್ಕೂ ಕೂಡ ಒಂದು 4 ದಿನ ಬೇಕಾಗತ್ತೆ. ಅಷ್ಟೊತ್ತಿಗೆ ನಾವು ಊರಿಂದ ವಾಪಸ್ ಬರ್ತೀವಿ. ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈಗಲೇ ಟ್ರೈ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.